ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಫ್ರೆಂಡ್ಸ್, ಏನಂತಂದರೆ ಪ್ರತಿದಿನ ನಾವು ಲೈವಲ್ಲಿ ಕೂಡ ಬಂದು ನಿಮಗೆ ಒಂದು ಸಮಾಧಾನವಾಗಿ ಹೇಳುವಂಥ ಒಂದು ಕೆಲಸ ಮಾಡ್ತೀವಿ. ಯಾಕಂತಂದರೆ ನೀವು ಅಪ್ಲಿಕೇಶನ್ ಹಾಕಿ 1 ತಿಂಗಳ ಮೇಲೆ ಆಯ್ತು. ಇವಾಗ ನಿಮ್ಮಲ್ಲಿ ಮನೇಲಿ ಕೂತ್ಕೊಂಡ್ಬಿಟ್ಟಿದ್ದೀರಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಂತಂದರೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ನಮ್ಮದೇನಪ್ಪ ಅಂತ ಒಂದು ಡೌಟ್ ಇರುತ್ತೆ, ಭಯ ಇರುತ್ತೆ. ಮತ್ತು ಪ್ರೈವೇಟಲ್ಲಿ ಅಡ್ಮಿಷನ್ ಫುಲ್ ಆಗಿಬಿಟ್ರೆ ಗೌರ್ಮೆಂಟಿಗೆ ವೇಟ್ ಮಾಡ್ತಾ ಇದ್ದರೆ ನಾಳೆ ನಮ್ಮ ಜೀವನ ಹಾಳಾಗ್ಬೋದು ಅನ್ನೋ ಒಂದು ಭಯನೂ ಕೂಡ ನಿಮ್ಮಲ್ಲಿ ಇರುತ್ತೆ. ಸೊ ಈ ಒಂದು ಭಯವನ್ನು ನಿಮಗೆ ಬೋರ್ಡ್ನವರು ಯಾರೂ ನಿಮಗೆ ಮಾಡೋದಿಲ್ಲ, ಆಶ್ವಾಸನೆ ಕೊಡೋದಿಲ್ಲ. ಆದರೆ ಇಂಡೈರೆಕ್ಟಾಗಿ ನಾವು ಬೋರ್ಡ್ಗಳ ಒಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ಶೇರ್ ಮಾಡಿ, ಇಲ್ಲ ಕೌನ್ಸ್ಲಿಂಗ್ ಕರೀತಾರೆ, ನೀವು ವೇಟ್ ಮಾಡಬೇಕು. ಯಾಕಂತಂದರೆ ಕೌನ್ಸ್ಲಿಂಗ್ ತಡವಾಗುತ್ತೆ ಮತ್ತು ಕೌನ್ಸ್ಲಿಂಗ್ ಬಗ್ಗೆ ಪ್ರಕ್ರಿಯೆ ಇರ್ಬೋದು, ಮಾಹಿತಿಗಳನ್ನು ಚಿಕ್ಕ ಪುಟ್ಟ ಸಣ್ಣ ಇನ್ಫಾರ್ಮೇಷನ್ಸ್ಗಳನ್ನು ನಾವು ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಒಂದೇ ಒಂದು ರೀಸನ್ ಏನಂತಂದರೆ ನೀವೆಲ್ಲರಿಗೂ ಕೂಡ ಗೌರ್ಮೆಂಟ್ ಸೀಟು ಸಿಗಲಿ ಅನ್ನೋದೊಂದೇ ಒಂದು. ಅಂದಮೇಲೆ ಗೌರ್ಮೆಂಟ್ ಕಾಲೇಜುಗಳು ಸಿಗಲಿ, ಬಡ ವಿದ್ಯಾರ್ಥಿಗಳಿದ್ದಾರೆ, ಅಂಥ ವಿದ್ಯಾರ್ಥಿಗಳ ಅನುಕೂಲವಾಗಲಿ ಅಂತ ನಾನು ವಿಡಿಯೋಗಳನ್ನು ಮಾಡ್ತೇನೆ. ಓಕೆ, ಸೊ ಪ್ರತಿದಿನವೂ ಕೂಡ ನಾನು ಅಪ್ಡೇಟ್ ಮಾಡ್ತೇನೆ. ಪ್ರತಿದಿನವೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಇವತ್ತು ಏನಾಗಿದೆ ಅಂತ. ಸೊ ಇವತ್ತು 15th ಆಗಸ್ಟ್ ಇದೆ. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಸೊ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ, ಹೋಗಿ ಅಲ್ಲಿ ಜಾಯ್ನ್ ಆಗಿರಿ. ಅಲ್ಲಿ ಕೂಡ ನೀವು ಡಿಸ್ಕಷನ್ ಮಾಡ್ಬೋದು. ಅಲ್ಲಿ ಸೀನಿಯರ್ ವಿದ್ಯಾರ್ಥಿಗಳು ಇರ್ತಾರೆ, ಡಿಸ್ಕಷನ್ ಮಾಡ್ಬೋದು. ಆದರೆ ಪರ್ಸನಲಾಗಿ ಯಾರಿಗೂ ಕೂಡ ಮೆಸೇಜ್ ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ಏನಾದರೂ ಲಪಡಾಬಾಜಿ ಮಾಡ್ಕೊಂಡು ಕುಂತೀರಿ, ಅದಕ್ಕೆ ಜಿಮ್ಮೆದಾರಿ ನೀವೇ ಆಗಿರ್ತೀರಿ. ಓಕೆನಾ? ಸೊ ನೋಡಿ, ಇವತ್ತಿನ ಅಪ್ಡೇಟ್ ಏನೂ ಇಲ್ಲ. ಯಾಕಂತಂದರೆ GNM ನರ್ಸಿಂಗ್ ಬೋರ್ಡ್ ವತಿಯಿಂದ ನಿಮಗಳಿಗೆ ಮೆಸೇಜ್ ಬರ್ತಾ ಇದ್ದಾವೆ. ಸ್ಟೇಟಸನ್ನು ಚೆಕ್ ಮಾಡ್ಕೊತಾ ಇದ್ದೀರಿ. ಓಕೆ, ಅಲ್ಲಿ ಅಪ್ಲೋಡ್ ಅಂತ ಇದೆ, ರಿಜೆಕ್ಟ್ ಅಂತ ಇದ್ದೀರಿ, ಅದನ್ನು ಮತ್ತೆ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡ್ತಾಯಿದ್ದೀರಿ. ಆಮೇಲೆ ಸಬ್ಮಿಟ್ ಅಂತ ಇರುವಂಥ ವಿದ್ಯಾರ್ಥಿಗಳು ವೇಟ್ ಮಾಡಬೇಕು. ಯಾಕಂತಂದರೆ ಇನ್ನೂ ಟೈಮ್ ಇದೆ. ಓಕೆ, ನಾನು ನಿಮಗೆ ಹೇಳಿದ್ದೆ ಏನಂತಂದರೆ 15 ತಾರೀಕು ತನಕ ನಂತರ ಏನಾರು ಒಂದು ಗೊತ್ತಾಗುತ್ತೆ ಅಂತ. ಬಟ್ 15 ತಾರೀಕಿಂತ ಗೊತ್ತಾಗಿರೋದು ಏನು ಮ್ಯಾಟ್ರ್ ಅಂತಂದರೆ, ಯಾರು ಪೇಮೆಂಟ್ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಮಾಡಿರುವಂಥದ್ದು ಏನಂತಂದರೆ 18ನೇ ತಾರೀಕು ತನಕ ನೀವು ಪೇಮೆಂಟನ್ನು ಮಾಡಲಿಕ್ಕೆ ಒಂದು ಚಾನ್ಸಸನ್ನು ಕೊಟ್ಟಿದ್ದಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ 15ನೇ ತಾರೀಕು ತನಕ ಏನು ಗೊತ್ತಾಗೋದಿಲ್ಲ ಅಂತ. 15ನೇ ತಾರೀಕಿನ ಗೊತ್ತಾಗೋದಿಲ್ಲ ಅಂತ ಎದಕ್ಕೆ ಹೇಳ್ತಾ ಇದ್ದೆ ಅಂದರೆ, ಸೊ ಆವಾಗ ಏನೋ ಒಂದು ಸಾಯಂಕಾಲ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಬಟ್ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಜೊತೆಗೆ ಪೇಮೆಂಟನ್ನು ಯಾರು ಪೇಮೆಂಟ್ ಮೇಲೆ ಅಂಥ ವಿದ್ಯಾರ್ಥಿಗಳ ಒಂದು ಚಾನ್ಸಸನ್ನು ಕೊಟ್ಟಿದ್ದಾರೆ. ಒಂದು 3 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಇದೇ ಒಂದು ಅಪ್ಡೇಟ್ ಇವತ್ತಿಂದು ಕೆಇದಿಂದ, ಇದು ಯಾವುದು ನಮ್ಮ GNM ನರ್ಸಿಂಗ್ ಬೋರ್ಡ್ ವತಿಯಿಂದ. ಓಕೆನಾ? ಅದರ ಜೊತೆಗೆ ನಮ್ಮ GNM ನರ್ಸಿಂಗ್ ಅಪ್ಡೇಟ್ ಇನ್ನೂ ಯಾವಾಗ ಆಗುತ್ತೆ ಫಸ್ಟ್ ರೌಂಡ್ ಅಂತಂದರೆ, ಸೊ ಅದಕ್ಕೆ 18 ತನಕನೂ ಪೇಮೆಂಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅದು ಮುಗಿದ ಮೇಲೆ ಅವ್ರಿಗೂ ಕಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ಸೊ ಆಲ್ಮೋಸ್ಟ್ ಈ ಮಂತ್ ಕಂಪ್ಲೀಟ್ ಮಾಡುವಂಥ ಒಂದು 99.99 ಚಾನ್ಸಸ್ ಇದೆ. ಅಂದರೆ ಈ ಮಂತಲ್ಲಿ ಆಪ್ಷನ್ ಎಂಟ್ರಿ ಬಿಡೋದಿಲ್ಲ ಅನ್ನೋ ಒಂದು ಚಾನ್ಸಸ್ ಇದೆ. ಹಾಗೇನಾದರೂ ಕಂಡು ಬಂದರೆ ನಮಗೆ ಬೋರ್ಡ್ ವತಿಯಿಂದ ಮಾಹಿತಿ ಗೊತ್ತಾದರೂ ಕೂಡ ನಿಮಗೆ ನಾನು ಲೈವಲ್ಲಿ ಕೂಡ ಇನ್ಫಾರ್ಮೇಷನ್ ಕೊಡ್ತೇನೆ.